ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ವಿಡಿಯೋದಲ್ಲಿ ಸ್ಪ್ಲಿಟ್ಸ್ ವಿಲ್ಲಾ ರಿವ್ಯೂ ಪಾರ್ಟ್ 2 ತೊಗೊಬಂದಿದ್ದೀನಿ. ಸೊ ಪಾರ್ಟ್ 1ಅಲ್ಲಿ ನಾನು ದಿಗ್ವಿಜಯ್, ಉನ್ನತಿ ಮತ್ತು ಹರ್ಷ್ ಮತ್ತು ಋಷಾಲಿ ಇವ್ರ ಬಗ್ಗೆ ಎಲ್ಲ ನಾನು ಕಂಪ್ಲೀಟಾಗಿ ಹೇಳಿದ್ದೀನಿ. ಯಾರೆಲ್ಲ ನೋಡಿಲ್ಲ ಹೋಗ್ಬಿಟ್ಟು ಮಿಸ್ ಮಾಡಿದೆ ಆ ವಿಡಿಯೋನ ನೋಡ್ಕೊಂಬನ್ನಿ. ಸೊ ಇವತ್ತು ಆ ಒಂದು ವಿಡಿಯೋನ ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಜಶ್ವಂತ್ ಮತ್ತು ಆಕೃತಿ, ಅದಾದಮೇಲೆ ಶಿವಿತ್ ಮತ್ತು ಅನಿಕಾ ಇವರೆಲ್ಲರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಫೇವ್ರೆಟ್ ಕಪಲ್ ಯಾರು ಅಂತ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾವು ಫಸ್ಟ್ ಜಶ್ವಂತ್ ಮತ್ತು ಆಕೃತಿ ಅವರ ಬಗ್ಗೆ ಮಾತಾಡ್ತೀವಿ. ಸೊ ಜಶ್ವಂತ್ ಬಗ್ಗೆ ನನಗೆ ಸ್ಟಾರ್ಟಿಂಗಿಂದನೂ ಸ್ವಲ್ಪ ಗೊತ್ತಿತ್ತು, ಯಾಕಂದರೆ ಅವರು ಹಿಂದಿಲಿ ರೋಡೀಸ್ ಕೂಡ ಮಾಡಿದ್ದಾರೆ ಮತ್ತು ಕನ್ನಡದಲ್ಲಿ ಕೂಡ ಅವ್ರು ಮಾಡಿದರು. ಬಿಗ್ ಬಾಸ್ OTTಯಲ್ಲಿ ಇದ್ದರು ಜಶ್ವಂತ್ ಅವರು. ಸೊ ಜಶ್ವಂತ್ ಅವರು ಇಲ್ಲಿದ್ದಾಗ ನಾನು ಆ್ಯಕ್ಚುಲಿ ಬಿಗ್ ಬಾಸ್ OTT ಫುಲ್ ನೋಡಿಲ್ಲ ಕನ್ನಡದಲ್ಲಿ, ಅರ್ಧ ಅಷ್ಟೇ, ಒಂದು ಸ್ವಲ್ಪ ನೋಡಿದ್ದೆ ಅಷ್ಟೇ, ನಾನು ಫುಲ್ ನೋಡೇ ಇಲ್ಲ ಅದರೊಳಗೆ. ಬಟ್ ಅದ್ರ ಪ್ರಕಾರ ನನಗೆ ಗೊತ್ತಿದ್ದಂತೂ ಅವ್ರಿಗೆ ಒಂದು ಪಾಸ್ಟ್ ಇತ್ತು ನಂದು ಅವ್ರ ಜೊತೆಗೆ. ಅವರು ಕೂಡ ರೋಡೀಸಲ್ಲಿ ಅವಾಗಿದ್ದರು ಅಂತ ಅದೊಂದಿಷ್ಟು ಕೇಳ್ಪಟ್ಟಿದ್ದೆ. ಅದಾದಮೇಲೆ ಬಿಗ್ ಬಾಸಿಗೆ ಬಂದಾದಮೇಲೆ ಅವ್ರದ್ದೇನೋ ಬ್ರೇಕಪ್ ಆಯಿತು. ಅವರು ಸಾನಿಯಾ ಅನಿಸುತ್ತೆ, ಸಾನಿಯಾ ಅವ್ರ ಜೊತೆ ಸ್ವಲ್ಪ ಫ್ಲರ್ಟಿ ವಿಯಲ್ಲಿದ್ದಕ್ಕೆ ಬ್ರೇಕಪ್ ಆಯಿತು ಅಂತೆಲ್ಲ ಕೇಳ್ಪಟ್ಟಿದ್ದೆ. ಸೊ ಅದಾದಮೇಲೆ ಅದೆಲ್ಲ ಬಿಗ್ ಬಾಸಲ್ಲಿ ಮುಗ್ದಾದ್ಮೇಲೆ ಅವರು ಇವಾಗ ಸ್ಪ್ಲಿಟ್ಸ್ ವಿಲ್ಲಾಗೆ ಹೋಗಿದ್ದರು. ಸೊ ನನಗೆ ಒಂದು ಅಷ್ಟು ಒಳ್ಳೆ ಒಪಿನಿಯನ್ ಅಂತೂ ಜಶ್ವಂತ್ ಮೇಲೆ ಇರಲಿಲ್ಲ, ಅದು ಟು ಬಿ ಹಾನೆಸ್ಟ್. ಯಾಕಂದರೆ ನನಗೇನು ಅಷ್ಟು ಅನಿಸಿರಲಿಲ್ಲ. ನಂದು ಅವ್ರ ಸೈಡಿಂದ ನಾನು ನೋಡಿದಾಗ ಒಂದು ಸ್ವಲ್ಪ ಜೆನ್ಯೂನ್ ಆಗಿತ್ತು ನನಗೆ ಆ ಕಡೆಯಿಂದ. ಸೊ ಬ್ರೇಕಪ್ ಮಾಡ್ಕೋಬಾರ್ದಿತ್ತು ಅಂತ ನನಗೆ ಆವಾಗೂ ಇತ್ತು ಸ್ವಲ್ಪ, ಬಿ ನೋಡೋವಾಗ ಎಲ್ಲ. ಸೊ ಅದಕ್ಕೆ ನಾನು ಆ ಸೀಸನ್ ಜಾಸ್ತಿ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ನೋಡೋಕ್ಕೆ ಹೋಗಿರಲಿಲ್ಲ. ಬಟ್ ಈ ಸೋಷಿಯಲ್ ಮೀಡಿಯಲ್ಲಿ ಇರ್ತೀವಿ ಅಂದಮೇಲೆ ನೋಡ್ತಾ ಇರ್ತೀವಲ್ವ, ಸೊ ಆ ಒಂದು ಮೂಮೆಂಟ್ಸಲ್ಲಿ ಮಾತ್ರ ನೋಡಿದ್ದಿತ್ತು ನಾನು. ಸೊ ಅದು ಬಿಟ್ಟು ಅಷ್ಟೊಂದು ಒಳ್ಳೆ ಒಪಿನಿಯನ್ ನನಗೆ ಜಶ್ವಂತ್ ಮೇಲೆ ಇರಲಿಲ್ಲ. ಸೊ ಅದಾದಮೇಲೆ ಆಕೃತಿ. ಸೊ ನಾನು ಆಕೃತಿ ಬಗ್ಗೆ ಹೇಳುವಾಗ ಫಸ್ಟ್ ನಾನು ರೋಡೀಸಲ್ಲಿ ಅವಳ ನೋಡಿದ್ದು, ಮತ್ತು ಆದಮೇಲೆ ಸ್ಪ್ಲಿಟ್ಸ್ ವಿಲ್ಲಾ. ಸೊ ಸ್ಪ್ಲಿಟ್ಸ್ ವಿಲ್ಲಾ ಬಂದಾಗ ನನಗೆ ಅನ್ಸಿದ ಪ್ರಕಾರ ಕಂಪ್ಲೀಟಾಗಿ ಹೋಮ್ವರ್ಕ್ ಮಾಡ್ಕೊಂಡ್ಬಂದಿದ್ದಾರೆ ಅಂತ. ಯಾಕಂದರೆ ಕ್ಯಾಮ್ರಾ ಇದ್ದಾಗ ಮಾತಾಡೋದು, ಕ್ಯಾಮ್ರಾ ಇಲ್ದಿದ್ದಾಗ ಬೇರೆ ಥರ ಇರೋದು, ಅಥವಾ ವಿಡಿಯೋಸಲ್ಲಿ ಬಂದಾಗ ಬೇರೆ ಥರ ರಿಯಾಕ್ಟ್ ಮಾಡೋದು ಒಂದು ಸ್ವಲ್ಪ ನನಗೆ ಓವರ್ ಅಂತ ಅನಿಸಿದ್ದು ನಿಜ. ಯಾಕಂದರೆ ಮಾತಾಡೋ ಸ್ಟೈಲು ರೋಡೀಸಲ್ಲೇ ಬೇರೆ ಥರ ಇತ್ತು. ಅಫ್ಕೋರ್ಸ್ ಒಂದು ಶೋ ಮುಗಿಸ್ಕೊಂಬಂದಾದಮೇಲೆ ಆ ಶೋ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊತಾರೆ ಅವರು. ಬಟ್ ಆದರೆ ಅವರು ಹೇಗಿತ್ತು ಅಂದರೆ ಆಕೃತಿ ಮಾಡ್ತಿದ್ದಿತ್ತು, ಅವರಿಗೆ ಒಬ್ಬರು ಫ್ರೆಂಡ್ ಕೂಡ ನೆಸೆಸಿಟಿ ಇರಲಿಲ್ಲ. ಒಬ್ಬರು ಫ್ರೆಂಡು ಅವ್ರು ಮಾಡ್ಕೊತಾನೆ ಇರಲಿಲ್ಲ. ಫ್ರೆಂಡ್ ಮಾಡ್ಕೊಂಡ್ರೂ ಹೇಗೆ ಅವರು ಅನಿಕಾ ಜೊತೆಗೆ ಆಮೇಲೆ ರಿಯಾಕ್ಟ್ ಮಾಡಿದ್ರು, ಅವ್ರ ಫ್ರೆಂಡ್ನ ಕನೆಕ್ಷನ್ನೇ ಅವರು ಡಂಪ್ ಮಾಡಿಬಿಟ್ರು. ಸೊ ಈ ಥರ ಎಲ್ಲ ಏನು ಆಗ್ತಾ ಬಂತು, ಅದು ನನಗೆ ಅಷ್ಟೊಂದು ಒಳ್ಳೆ ವೈಬ್ಸ್ ಸಿಗಲಿಲ್ಲ ಆಕೃತಿ ಮೇಲೆ. ಮತ್ತು ತುಂಬಾ ಜಾಸ್ತಿ ಮಾತಾಡೋದು ಒಂಥರ ನನಗನ್ನಿಸ್ತು, ನೆಸೆಸಿಟಿ ಇರ್ತಿರಲಿಲ್ಲ. ಸೊ ಅಂಥ ಟೈಮಲ್ಲಿ ಕೂಡ ಮಾತಾಡ್ತಿದ್ದಿದ್ರು, ಬೇರೆಯವ್ರಿಗೂ ಕೂಡ ಇಂಟರ್ಫಿಯರ್ ಮಾಡೋರು. ಮತ್ತು ಅವರ ಟಾಪಿಕ್ ಇರಲಿ ಇಲ್ಲದೇ ಇರಲಿ. ಮತ್ತು ಕೋರ್ಟ್ ರೂಮ್ ಸೆಕ್ಷನ್ ಏನು ನಡೀತು ಆ ಸೆಷನಲ್ಲಿ ನನಗೆ ಅನಿಸಿದ್ದೇನು ಅಂದರೆ, ಎಷ್ಟೋ ವಿಷಯಗಳು ಹೊರಗೆ ಬರ್ತಿರೋ ಟೈಮಲ್ಲಿ ಅವ್ರನ್ನ ತಡೀತಿದ್ರು ಬೇರೆಯವರಿಂದ. ಈಗ ಯಾರೋ ಒಬ್ಬರು ಒಂದು ಸತ್ಯ ಹೇಳಬೇಕು ಅಂತಿದ್ದಾಗ ಜೋರಾಗಿ ಅತ್ತು ಹೇಳಬೇಡ, ಇದೆಲ್ಲ ನೀನು ಮಾತಾಡಬೇಡ, ನನ್ನ ಕ್ಯಾರೆಕ್ಟರ್ ಹಾಳು ಮಾಡ್ತಿದ್ಯಾ ಅಂತೆಲ್ಲ ಹೇಳಿದ್ದು ನನಗೆ ಅದೊಂದು ಸ್ವಲ್ಪ ಓವರ್ ಅನ್ನಿಸ್ತು. ಮತ್ತು ಕೋರ್ಟ್ ರೂಮ್ ಸೆಕ್ಷನಲ್ಲಿ ಸಚಿನ್ ಅವರು ಕೂಡ ಅಷ್ಟೇ ಮಾತಾಡಬೇಕಿತ್ತು. ನನಗನ್ಸಿದ್ದು ಏನಕ್ಕೆ ಮಾತಾಡ್ತಾ ಇಲ್ಲ ಇವರು ಅಂತ. ಯಾಕಂದರೆ ಏನೇ ನಡೆದಿರ್ಬೋದು, ಅವರಿಬ್ಬರು ಮಧ್ಯಕ್ಕೆ ಜಗಳ ಆಗಿರ್ಬೋದು. ಬಟ್ ಇಲ್ಲಿ ಕೋರ್ಟ್ ರೂಮ್ ಸೆಕ್ಷನಲ್ಲಿ ಮಾತಾಡೋದು ಎಲ್ಲ ಆಕೃತಿನೇ ಸರಿ ಮಾಡಿದ್ದು, ಸಚಿನ್ ತಪ್ಪು ಅನ್ನೋ ಹಾಗಿದ್ದಿತ್ತು. ಇಬ್ಬರು ತಪ್ಪಿದ್ರು ಅಲ್ಲಿ, ಸಚಿನ್ನು ತಪ್ಪಿದ್ದ, ಆಕೃತಿನೂ ತಪ್ಪಿದ್ರು. ಬಟ್ ಅದನ್ನೇ ಎಲ್ಲೂ ಅಷ್ಟು ಮಾತಾಡಲಿಲ್ಲ. ಮತ್ತು ಅದನ್ನ ಹೇಳಕ್ಕೆ ಬರೋ ಟೈಮಲ್ಲಿ ಅದನ್ನೆಲ್ಲರನ್ನೂ ತಡೆದ್ರು ಅವರು. ಅಂದರೆ ಈಗ ದಿಗ್ವಿಜಯ್ ಹೇಳಕ್ಕೆ ಬರೋ ಟೈಮಲ್ಲಿ ಕೂಡ ಅಷ್ಟೇ ಆಕೃತಿ ತಡೆದು ಅತ್ತು, ಏನೋ ದೊಡ್ಡ ಸೀನ್ ಆಗೋಯಿತು. ಸೊ ಅದರಿಂದ ನನಗೆ ಅಷ್ಟೊಂದೇನು ಒಳ್ಳೆ ವೈಬ್ಸ್ ಸಿಗ್ತಾನೆ ಇರಲಿಲ್ಲ ಇವರಿಂದ. ಸೊ ಜಶ್ವಂತ್ ಮತ್ತು ಆಕೃತಿ ಇಬ್ರಿಗೂ ಫಸ್ಟ್ ಪ್ರಿಯಾರಿಟಿ ಇದ್ದರು. ಕನೆಕ್ಷನ್ ಮಾಡ್ಕೊಳ್ಳೋ ಕೂಡ ಅಷ್ಟೇ, ಕನೆಕ್ಷನ್ ಫಸ್ಟಿಗೆ ಏನು ಕನೆಕ್ಷನ್ ಆಯಿತು ಇವ್ರದ್ದು, ಸೊ ಅದೇ ಕನೆಕ್ಷನ್ನ ಥ್ರೂ ಔಟ್ ಇಟ್ಕೊಂಡ್ಬಂದರು. ಸೊ ದಟ್ಸ್ ಗುಡ್ ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಕನೆಕ್ಷನ್ ಎಲ್ಲ ಜಾಸ್ತಿ ಸತಿ ಚೇಂಜ್ ಮಾಡಲಿಲ್ಲ. ಅದನ್ನು ನಾವು ಸಚಿನ್ ಸೈಡ್ ನೋಡೋಕೆ ಹೋದರೆ ಸಚಿನ್ ತುಂಬ ಸತಿ ಕನೆಕ್ಷನ್ನ ಚೇಂಜ್ ಮಾಡಿದ್ದಾರೆ. ಲಾಯಲ್ ಕನೆಕ್ಷನ್ ಸಿಗ್ತಿರ್ಲಿಲ್ವೋ, ಅಥವಾ ಅವ್ರಿಗೆ ಅದು ಅಡ್ಜಸ್ಟ್ ಆಗ್ತಿರ್ಲಿಲ್ವೋ. ಸೊ ಅದು ಎಲ್ಲ ತುಂಬಾ ನಡೀತಾ ಇತ್ತು ಅವ್ರ ಮಧ್ಯಕ್ಕೆ. ಎಷ್ಟೊಂದು ಜನಕ್ಕೆ ನನಗನ್ಸೋ ಪ್ರಕಾರ ಡಿಕಿಲಾ ಜೊತೆಗೂ ಫಸ್ಟ್ ಕನೆಕ್ಷನ್ ಟ್ರೈ ಮಾಡಿದ್ರೆ, ನನಗೆ ಅಷ್ಟು ಐಡಿಯಾ ಇಲ್ಲ ಇದು. ಹೌದು ಮಾಡಿದರು, ಡಿಕಿಲಾ ಜೊತೆಗೂ ಇದ್ದರು. ಆಮೇಲೆ ಅನಿಕೇತ್ ಜೊತೆಗೆ ಅದು ಜಗಳ ಎಲ್ಲ ಆಯಿತು ಅವ್ರಿಗೆ. ಸೊ ಅದಾದಮೇಲೆ ಡಿಕಿಲಾ ಆಯಿತು, ಆಮೇಲೆ ಇಶಿತಾ ಜೊತೆಗೂ ಅವರು ಕನೆಕ್ಷನ್ ಬಿಲ್ಡಪ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಬಟ್ ಸ್ವಾಸ್ತಿಕ ಬಂದಮೇಲೆ ಅವಳನ್ನ ಕೂಡ ಬಿಟ್ಬಿಟ್ರು. ಸೊ ಈ ಥರ ತುಂಬ ಜನದ ಜೊತೆಗೆ ಕನೆಕ್ಷನ್ಸ್ ಟ್ರೈ ಮಾಡೋದು ಬ್ರೇಕ್ ಮಾಡೋದಾಯಿತು. ಸೊ ಲಾಸ್ಟಿಗೆ ಕನೆಕ್ಷನ್ ಅಂತ ಬಿಟ್ಟು, ಕನೆಕ್ಷನ್ ಅಂದರೆ ಸ್ವಾಸ್ತಿಕ ಇದ್ದು ಕೂಡ ಕನೆಕ್ಷನ್ನ ಬಿಟ್ಟು ಗೇಮಿನ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವರು ಉನ್ನತಿ ಜೊತೆಗೆ ಕೂಡ ಆಟಾಡಿದ್ರು. ಸೊ ಇದೆಲ್ಲ ಆಯಿತು ಸಚಿನ್ ಜೊತೆಗೆ. ಬಟ್ ಜಶ್ವಂತ್ ಮತ್ತು ಆಕೃತಿ ನೋಡೋದಾದರೆ ಇದು ನನಗೆ ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು. ಅವ್ರಿಗೆ ಸ್ಟಾರ್ಟಿಂಗಿಂದ ಇಬ್ಬರು ಒಬ್ಬರ ಜೊತೆ ಒಬ್ಬರು ಆಟಾಡ್ಕೊಂಡೇ ಬಂದಿದ್ದಾರೆ. ಕನೆಕ್ಷನ್ಸ್ನ ಅವರೆಲ್ಲೂ ಸ್ವಿಚ್ ಮಾಡ್ಕೊಂಡಿಲ್ಲ, ಅವರಿಬ್ಬರನ್ನ ಬಂದಿರೋದು. ಸೆಕೆಂಡ್ ಡೋಮ್ ಸೆಕ್ಷನಲ್ಲೋ ಥರ್ಡ್ ಡೋಮ್ ಸೆಕ್ಷನಲ್ಲೋ ಇಬ್ಬರು ಐಡಿಯಲ್ ಮ್ಯಾಚ್ ಆದರು. ಸೊ ಐಡಿಯಲ್ ಮ್ಯಾಚ್ ಆಗಿ ಒಂದು 2-3 ಇತ್ತು, ಒಂದು ಸ್ವಲ್ಪ ದಿನ ಇದ್ದಾದಮೇಲೆ ಅವರು ಐಡಿಯಲ್ ಮ್ಯಾಚ್ ಹೋಯಿತು. ಅದಾದಮೇಲೆ ಮತ್ತೆ ಇವಾಗ ಅವರಿಗೆ ಟಿಕೆಟ್ ಟು ಫಿನಾಲೆ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಟಿಕೆಟ್ ಟು ಫಿನಾಲೆ ಸಿಕ್ಕಿದೆ, ಬಟ್ ಇವಾಗ ಕೂಡ ಅವ್ರಿಗೆ ಇನ್ನೂ ಒಂದು ಆಫರ್ ಇದೆ, ಫಿನಾಲೆ ಸ್ಟೇಜ್ನ ಬಿಟ್ಟು ಹೋಗ್ಬೋದು ಅವರು. ಸೊ ಅದು ಇವತ್ತಿನ ಎಪಿಸೋಡಲ್ಲಿ ನಾವು ನೋಡ್ತೀವಿ ಅವರು ಏನು ತೊಗೊತಾರೆ ಡಿಸಿಷನ್ ಅಂತ. ಸೊ ಅದು ಉರ್ಫಿ ಮತ್ತು ಮುನಾವರ್ ಫಾರಿಕ್ ಏನು ಬಂದಿದ್ದಾರೆ.
ಅವರಿಬ್ಬರ ಕಡೆಯಿಂದನೂ ಒಂದು ಆಫರ್ ಬರುತ್ತೆ ಅವರಿಗೆ. ಸೊ 10 ಲ್ಯಾಕ್ಸ್ ಪ್ರೈಸ್ ಮನಿ ಅವ್ರು ಕೊಡೋದು. ಸೊ 10 ಲ್ಯಾಕ್ಸ್ ಬೇಕು ಅಂತಂದರೆ ಅವರು ಶೋನ ಬಿಡ್ಬೋದು. ಸೊ ಈ ಥರ ಒಂದು ಆಫರ್ ಇವತ್ತಿನ ಎಪಿಸೋಡಲ್ಲಿ ನೀವು ನೋಡ್ತೀರಾ. ಏನು ಅವ್ರು ಸೆಲೆಕ್ಟ್ ಮಾಡ್ಕೊತಾರೆ ಏನು ಅಂತ ಕೂಡ ನೋಡಿ. ಎಷ್ಟೊಂದು ಜನಕ್ಕೆ ಸ್ಪಾಯ್ಲರ್ಸ್ ಎಲ್ಲ ಆಲ್ರೆಡಿ ಇವಾಗ ಸಿಕ್ಬಿಟ್ಟಿದೆ. ಸೊ ಏನು ಆಯ್ಕೆ ಮಾಡಿದ್ದಾರೆ ಏನು ಅಂತ. ಬಟ್ ಆದರೂ ಕೂಡ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಅದು ಇದ್ದೇ ಇರುತ್ತೆ ಶೋ ಅಲ್ಲಿ. ಬಯಾಸ್ಡ್ ಕೂಡ ಹೌದು. ಆ್ಯಂಡ್ ನನಗೆ ಜಾಸ್ತಿ ಬಯಾಸ್ಡ್ ಅನಿಸಿದ್ದು ಇವ್ರ ಕಡೆನೇ. ಯಾಕಂದರೆ ಒಂದ್ಸತಿ ಆಕೃತಿ ಅಂತೂ ಎಲ್ಲರ ಕಡೆಯಿಂದನೂ ಟಾರ್ಗೆಟೆಡ್ ಆಗಿದ್ಲು. ಒಂದು ಸಿಚುವೇಶನ್ ಅಂತೂ ಕಂಪ್ಲೀಟ್ಲಿ ಡಂಪ್ ಅಂತ ಆಗೋಗಿತ್ತು. ಬಟ್ ಆದಮೇಲೂ ಕೂಡ ಮಿಸ್ಚಿಫ್ ಬಾಕ್ಸ್ ಬಂದು ಅವ್ರ ಕೈಯಲ್ಲೇ ಪವರ್ ಹೋಗಿ ಅವ್ರಿಗೆ ಇನ್ನೊಬ್ಬರನ್ನ ಡಂಪ್ ಮಾಡೋಂಥ ಸಿಚುವೇಶನ್ ಎಲ್ಲ ಬಂತು. ಸೊ ಅದೆಲ್ಲ ನೋಡಿದಾಗ ಒಂದು ಸ್ವಲ್ಪ ಬಯಾಸ್ಡ್ ಇದೆ ಶೋ ಅಂತ ಅನಿಸಿದ್ದು ನಿಜ. ಸೊ ಬಟ್ ಆದರೆ ಕನೆಕ್ಷನ್ ವೈಸ್ ನೋಡಿದಾಗ ಇಬ್ಬರು ಜೊತೆಗಿದ್ದಾರೆ. ಇವಾಗ ಕೂಡ ಅಷ್ಟೇ ಶೋ ಮುಗಿದು 3-4 ತಿಂಗಳಾದ್ರೂ ಇನ್ನೂ ಹೊರಗಡೆನೇ ಹ್ಯಾಂಗ್ಔಟ್ ಮಾಡ್ತಾ ಇದ್ದಾರೆ ಇಬ್ಬರು. ಸೊ ಗೊತ್ತಿಲ್ಲ ಸೀರಿಯಸ್ ಇದ್ದಾರೋ ಇಲ್ವೋ ರಿಲೇಷನ್ ಬಗ್ಗೆ ಅಂತ. ಬಟ್ ಸೀರಿಯಸ್ ಇದ್ದರೆ ಇಟ್ಸ್ ಗುಡ್, ಚೆನ್ನಾಗಿ ಹೀಗೆ ಹೋಗಬೇಕು. ಬಟ್ ಒಂದು ಶೋ ಆದಮೇಲೆ ಒಂದು ಶೋ ಸ್ವಿಚ್ ಆಗ್ತಾಯಿದ್ರೆ ಅದು ಚೆನ್ನಾಗಿ ಕಾಣಲ್ಲ ಅಂತ ನಂಗೆ ಅನಿಸುತ್ತೆ. ಸೊ ಇದು ಜಶ್ವಂತ್ ಮತ್ತು ಆಕೃತಿ ಬಗ್ಗೆ ಆಗಿತ್ತು. ಸೊ ನೆಕ್ಸ್ಟ್ ನೋಡೋದಾದರೆ ಶಿವಿತ್ ಮತ್ತು ಅನಿಕಾ. ಸೊ ಶಿವಿತ್ ಮತ್ತು ಅನಿಕಾ ಆ್ಯಕ್ಚುಲಿ ನಾನು ಅದೇ ಹೇಳಿದೆ ನಾನು ಟಿಕ್ಟಾಕ್ ಟೈಮ್ಸಲ್ಲಿ ಸ್ವಲ್ಪ ನೋಡಿದ್ದೆ. ಅದು ಬಿಟ್ಟು ನನಗೆ ಅಷ್ಟೊಂದು ಪರ್ಸ್ನಲಿ ಗೊತ್ತಿರಲಿಲ್ಲ ಅವ್ರ ಬಗ್ಗೆ. ಸೊ ಇಲ್ಲಿ ಶೋಗೆ ಬಂದಾದಮೇಲೆ ನನಗೊಂದು ಅನಿಸಿದ್ದೇನು ಅಂದರೆ ಅನಿಕಾ ಶಿವಿತ್ ಜೊತೆಗೆ ಪೇರಪ್ಪ ಆದರು, ಅದೆಲ್ಲ ಓಕೆ. ಬಟ್ ಶಿವಿತ್ ಒಂದು ಸತಿ ಡಂಪ್ ಆಗಾದಮೇಲೆ ಅನಿಕಾ ಅವರು ಲಕ್ಷಯ್ ಜೊತೆಗೆ ಐಡಿಯಲ್ ಮ್ಯಾಚ್ ಆಗ್ತಾರೆ. ಸೊ ಅದಾದಮೇಲಿಂದ ಅವ್ರ ಗೇಮ್ ಏನಿದೆ ಅದು ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಸೊ ಗೇಮ್ ಚೆನ್ನಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಎಲ್ಲರ ಜೊತೆ ಮಾತಾಡ್ತಿರ್ತಾರೆ, ಎಲ್ಲಿ ಸ್ಟ್ಯಾಂಡ್ ತೊಗೊತಾರೆ. ಬಟ್ ಅದೇ ಮತ್ತೆ ಶಿವಿತ್ ಎಂಟ್ರಿ ಆದ ತಕ್ಷಣವೇ ವೈಲ್ಡ್ ಕಾರ್ಡಲ್ಲಿ ಮತ್ತು ಅನಿಕಾ ಅದೇ ಥರ ಆಗ್ಬಿಡ್ತಾರೆ. ಎಲ್ಲೂ ಮಾತಾಡಲ್ಲ, ಬರೀ ಶಿವಿತ್ ಎಲ್ಲಿರ್ತಾರೆ ಶಿವಿತ್ ಜೊತೆನೇ. ಸೊ ಈ ಥರ ನನಗೆಲ್ಲೋ ಒಂದು ಕಡೆ ಶಿವಿತ್ ಡಾಮಿನೇಟ್ ಮಾಡ್ತಿರೇನೋ ಅನಿಕಾನ ಅಂತ ನನಗನ್ನಿಸ್ತು. ಎಲ್ಲೂ ಅಷ್ಟು ಮಾತೇ ಆಡ್ತಿರಲಿಲ್ಲ. ಸೊ ಮೊದಲಿನೂ ಮಾತಾಡಿಕೊಂಡು ಸ್ವಲ್ಪ ಒಂದು ಸ್ಟ್ಯಾಂಡ್ ತೊಗೊಂಡು ಬಂದಿದ್ದರೆ ಮೋಸ್ಟ್ಲಿ ಇನ್ನೂ ಸ್ವಲ್ಪ ಹೈಲೈಟ್ ಆಗ್ತಿದ್ರು ಶಿವಿತ್ ಮತ್ತು ಅನಿಕಾ ಅಂತ ಅನ್ನಿಸ್ತು. ಮತ್ತು ಶಿವಿತ್ ನನಗೆ ಒಂದು ಸ್ವಲ್ಪ ಸ್ವಿಚ್ ಆಗ್ತಾ ಇರುತ್ತೆ ಅವ್ರ ಬಗ್ಗೆ ಮೈಂಡ್ಸೆಟ್. ಯಾಕೆ ಅಂತಂದರೆ ಹೊರಗಡೆ ಎಲ್ಲ ಬಂದಮೇಲೆ ಲೈವಲ್ಲಿ ಏನೇನೋ ಮಾತಾಡಿದ್ದಾರೆ ಅವರು. ಬಟ್ ಸ್ಪ್ಲಿಟ್ಸ್ವಿಲ್ಲಾ ಒಳಗಡೆ ಇದ್ದಾಗ ಅವರು ಮತ್ತು ಅನಿಕಾ ಯಾವಾಗ ಐಡಿಯಲ್ ಮ್ಯಾಚ್ ಆಗ್ತಾರೆ. ಸೊ ಅದಾದಮೇಲೆ ಏನೇನೋ ಪ್ರಾಮಿಸ್ ಎಲ್ಲ ಮಾಡ್ತಾರೆ, ಮದುವೆ ಆಗೋದು ಅಂತೆಲ್ಲ ಮಾತಾಡಿದರು. ಬಟ್ ಅದೇ ಹೊರಗಡೆ ಬಂದಾದ ತಕ್ಷಣ ಲೈವಲ್ಲಿ ಬಂದು ಜಗಳಾಡ್ತಿದ್ರು, ಬ್ರೇಕಪ್ ಆಗಿದ್ದೀವಿ, ನಾನು ಯಾವತ್ತೂ ಇನ್ಮೇಲೆ ಆ ಹುಡುಗಿ ಸಹವಾಸಕ್ಕೆ ಹೋಗಲ್ಲ ಅಂತೆಲ್ಲ ಏನೇನೋ ಹೇಳಿದರು. ಸೊ ನನಗೆ ಒಂದು ಪರ್ಟಿಕ್ಯುಲರ್ ಆಗಿ ಇದೇ ಥರ ಅಂತ ಇಲ್ಲ. ಬಟ್ ಗೇಮ್ಸ್ ಅಂತ ಬಂದಾಗ ತುಂಬಾ ಥರ ಅಷ್ಟು ಚೆನ್ನಾಗಿ ಆಡಲ್ಲ ಅಂತ ಗೊತ್ತು. ಸೊ ಎಷ್ಟೊಂದು ಜನ ರೇಗಿಸ್ತಾರೆ ಕೂಡ ಹಗ್ಗು ಅಂತ. ಸೊ ಎಲ್ಲ ಒಂದು ಕಡೆ ನನಗೂ ಕೂಡ ಹಾಗೆ ಅನಿಸುತ್ತೆ. ಸೊ ಅಷ್ಟು ಒಳ್ಳೆ ಒಪಿನಿಯನ್ ಇಲ್ಲ ಅಂತಲೇ ನಾನು ಹೇಳ್ತೀನಿ. ಸೊ ಲೆಟ್ ಬಿ ಫ್ರ್ಯಾಂಕ್, ಚೆನ್ನಾಗಿಲ್ಲ, ಅಷ್ಟು ನನಗೆ ಇಷ್ಟ ಆಗಲ್ಲ ಅವರ ಒಂದು ಪೇರ್. ಅದೇ ಅನಿಕಾ ಆ್ಯಕ್ಚುಲಿ ಲಕ್ಷಯ್ ಜೊತೆ ನನಗೆ ಇನ್ನೂ ಜಾಸ್ತಿನೇ ಇಷ್ಟ ಆಗಿದ್ರು. ಬಟ್ ಲಕ್ಷಯ್ ಇವಾಗ ಇರುವಂಥ ಒಂದು ಮೈಂಡ್ಸೆಟ್ ಪ್ರಕಾರ ಅನಿಕಾ ಸೂಟ್ ಆಗಲ್ಲ ಅವರಿಗೆ. ಆದರೆ ಮೋಸ್ಟ್ಲಿ ಅದೇ ಒಂದು ಪೇರ್ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಬಟ್ ಇವಾಗ ನಾನು ನೋಡೋದಾದರೆ ಅನಿಕಾ ಲಕ್ಷಯ್ಗೆ ಡಿಸರ್ವಿಂಗ್ ಇಲ್ಲ ಅಂತ ನಂಗೆ ಅನಿಸುತ್ತೆ. ಬಿಕಾಸ್ ಲಕ್ಷಯ್ ಇವಾಗ ವೆಲ್ ಮೆಚ್ಯೂರ್ಡ್ ಆಗಿದ್ದಾರೆ, ಜೆಂಟಲ್ಮ್ಯಾನ್ ಆಗಿದ್ದಾರೆ, ಒಳ್ಳೆ ಬಿಸ್ನೆಸ್ ಮ್ಯಾನ್ ಕೂಡ ಆಗಿದ್ದಾರೆ. ಸೊ ಇನ್ನು ಒಳ್ಳೆ ಹುಡುಗಿನೇ ಡಿಸರ್ವ್ ಮಾಡ್ಬೋದು, ಅಂದರೆ ಒಳ್ಳೆ ಕ್ವಾಲಿಟೀಸ್ ಇರೋ ಹುಡುಗಿನ ಡಿಸರ್ವ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಸೊ ಇದು ಇವ್ರ ಬಗ್ಗೆ ಆಗಿತ್ತು. ಸೊ ಇನ್ನು ಎಷ್ಟೋ ಜನ ಡಂಪ್ ಹಾಕೋದ್ರು. ಮತ್ತು ಅರ್ಬಾಜ್ ಮತ್ತು ನಾಯರಾ. ಸೊ ಅರ್ಬಾಜ್ ಬಗ್ಗೆ ಮತ್ತು ನಾಯರಾ ಬಗ್ಗೆ ನಾನು ಏನಕ್ಕೆ ಜಾಸ್ತಿ ಮಾತಾಡಿಲ್ಲ ಅಂದರೆ, ಸೊ ಶೋ ಅಲ್ಲಿದ್ದಾಗ ನೋಡೋದಾದರೆ ನೀನೇ ನನ್ನ ಶೇರ್ನಿ, ನಾವು ಈ ಜಂಗಲ್ನ ಆಳೋಣ ಆ ಥರ ಏನೇನೆಲ್ಲ ಮಾತಾಡಿದರು. ಬಟ್ ಹೊರಗಡೆ ಬಂದಾದ್ಮೇಲೆ ನೋಡಿದ್ರೆ ಅವ್ರು ಎಂಗೇಜ್ ಆಗಿದ್ದಾರೆ ಅಂತ ಗೊತ್ತಾಯಿತು ನನಗೆ. ಸೊ ನನಗೂ ಇದೊಂಥರ ಶಾಕಿಂಗ್ ಆಯಿತು. ಮತ್ತು ನನಗೆ ಅನಿಸೋ ಪ್ರಕಾರ ಶೋ ಮೇಕರ್ಸ್ ಆಗಿರಲಿ, ಯಾರೆಲ್ಲ ಪಕ್ಕಾ ಸಿಂಗಲ್ ಆಗಿದ್ದಾರೆ ಅವ್ರನ್ನ ತರಬೇಕು. ಈ ಥರ ಬರೀ ಗೇಮ್ಗೋಸ್ಕರ ಸುಳ್ಳು ಹೇಳಿ ಬಂದು ಅದೆಲ್ಲ ಚೆನ್ನಾಗಿ ಕಾಣಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಇನ್ನೊಬ್ರು ಕೂಡ ಏನಾದರೂ ರಿಯಲಾಗಿ ಫೀಲಿಂಗ್ಸ್ ಇಟ್ಕೊಂಡಿದ್ರೆ ಅವ್ರಿಗೆ ಹರ್ಟ್ ಆಗ್ಬೋದು ಅದು. ಸೊ ಇವಾಗ ನೋಡೋದಾದರೆ ಅರ್ಬಾಜ್ ಅವರು ಬಿಗ್ ಬಾಸಲ್ಲಿ ಇದ್ದಾರೆ, ಮರಾಠಿ ಬಿಗ್ ಬಾಸ್ಗೆ ಹೋಗಿದ್ದಾರೆ. ಸೊ ಅವರಿಗೆ ಇವಾಗ ಸ್ಪ್ಲಿಟ್ಸ್ವಿಲ್ಲಾ ಬಗ್ಗೆ ಚಿಂತೆನೂ ಇಲ್ಲ, ಹೋಗ್ಬಿಟ್ಟಿದ್ದಾರೆ ಅವರು. ಸೊ ಎಲ್ಲೂ ಕಾಣಿಸ್ಕೊಳ್ಳೋದು ಇಲ್ಲ ಅವರು ಇವಾಗ. ಸೊ ಅದಕ್ಕೆ ನಾನು ಅವ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಿಲ್ಲ. ಸೊ ನಾಯರಾ ಎಲ್ಲೋ ಒಂದು ಕಡೆ ನಾಯರಾ ಅವರಿಗೆ ಬಾಯ್ಸಲ್ಲಿ ಸೆಲೆಕ್ಷನ್ ಅಷ್ಟು ಚೆನ್ನಾಗಿಲ್ಲ ಅಂತ ನನಗೆ ಅನಿಸ್ತು. ಯಾಕಂದರೆ ಯಾರನ್ನೇ ಅವ್ರು ಇಷ್ಟಪಟ್ಟು ಇದು ಮಾಡಿದ್ರು, ರೋಡಿಸಲ್ಲಿ ಕೂಡ ನಾವು ನೋಡಿರ್ಬೋದು, ಅವರಿಗೆ ಲಾಸ್ಟಿಗೆ ಸಿಗೋದು ಬರೀ ಒಂಥರ ರಿಜೆಕ್ಷನ್ ಅಥವಾ ಈ ಥರ ಫೇಲ್ಯೂರ್ ಇದೇ ಥರ ಆಗ್ತಿದೆ. ಹಾರ್ಟ್ ಬ್ರೇಕಿಂಗೇ ಅವ್ರಿಗೆ ಇರೋದು. ಸೊ ಬಾಯ್ಸಲ್ಲಿ ಎಲ್ಲೋ ಒಂದು ಕಡೆ ಅವ್ರ ಚಾಯ್ಸ್ ಸೆಲೆಕ್ಷನ್ ಚೆನ್ನಾಗಿಲ್ಲ ಅಂತ ನನಗನ್ನಿಸ್ತು. ಏನು ಮಾಡೋಕ್ಕಾಗಲ್ಲ, ಕೆಲವೊಬ್ರಿಗೆ ಹಾಗೆ ಇರುತ್ತೆ. ಸೊ ಅದಾದಮೇಲೆ ಕಶಿಶ್ ಮತ್ತು ಆ್ಯಡಿ. ಸೊ ಆ್ಯಕ್ಚುಲಿ ಆ್ಯಡಿ ಬಗ್ಗೆ ಮಾತಾಡಬೇಕಂದ್ರೆ ನನಗೆಲ್ಲೊಂದು ಕಡೆ ಇಮ್ಮೆಚ್ಯೂರ್ ಅಂತ ಅನಿಸುತ್ತೆ. ಎಷ್ಟೋ ಜಾಗಗಳಲ್ಲಿ ಅವರು ಆ್ಯಕ್ಚುಲಿ ನಾನು ಅವ್ರನ್ನ ತುಂಬ ರಿಲೇಟ್ ಮಾಡ್ಬೋದು. ಯಾಕಂದರೆ ಏಜ್ ವೈಸ್ ನೋಡುವಾಗ ನಾವೆಲ್ಲ ಸಿಮಿಲರ್ ಇರೋದ್ರಿಂದ ಏಜ್ ವೈಸ್ ಅವರು ಅಷ್ಟು
ಮೆಚ್ಯೂರ್ ಆಗಿಲ್ಲ ಅಂತ ನನಗೆ ಅನಿಸ್ತು. ಬಟ್ ಅವರು ಇವಾಗ ಈ ಒಂದು ಏಜ್ಗೆ ಆ ಒಂದು ಸ್ಟೇಜಲ್ಲಿರೋದು ಇಟ್ಸ್ ವೆರಿ ಗುಡ್ ಥಿಂಗ್. ಯಾಕಂದರೆ ಅಷ್ಟು ದೊಡ್ಡ ಸ್ಟೇಜ್ಗೆ ಹೋಗಿದ್ದಾರೆ. ಬಟ್ ಆದರೆ ಆ ಸ್ಟೇಜ್ಗೆ ಹೋಗಿರೋ ತಕ್ಕಂಗೆ ಅವರಿಲ್ಲ ಅಂತ ನನಗೆ ಅನ್ನಿಸ್ತು. ಇನ್ನೂ ಚೆನ್ನಾಗಿರ್ಬೋದಿತ್ತು, ಇನ್ನೂ ಚೆನ್ನಾಗಿ ಗೇಮ್ನ ಬಿಲ್ಡ್ ಮಾಡ್ಕೋಬೋದಿತ್ತು. ಬಟ್ ಎಲ್ಲೋ ಒಂದು ಕಡೆ ಫ್ಯಾಮ್ಲಿ ಅಂತ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರು. ಅಲ್ಲೆಲ್ಲ ಅಣ್ಣ ಅತ್ತಿಗೆ ಈ ಥರ ಎಲ್ಲ ಆಟಾಡ್ಕೊಂಡು ಕೂತ್ಕೊಂಡ್ರೆ ಗೆಲ್ಲೋಕ್ಕಾಗಲ್ಲ. ಒಬ್ಬರೇ ಹೋಗಿರ್ತಾರೆ, ಒಬ್ಬರೇ ಕನೆಕ್ಷನ್ನ ಬಿಲ್ಡ್ ಮಾಡ್ಕೋಬೇಕು, ಆಟ ಆಡಬೇಕು. ಬಟ್ ಅದನ್ನೆಲ್ಲೂ ಮಾಡಲೇ ಇಲ್ಲ ಅವರು. ಸೊ ಮತ್ತು ಆ್ಯಡಿ ಕಶಿಶ್ ನೋಡಿದಾಗ ತುಂಬಾ ಸಿಮಿಲಾರಿಟೀಸ್ ಇರಲಿಲ್ಲ ಅವರಿಬ್ಬರ ಮಧ್ಯಕ್ಕೆ. ಆ್ಯಡಿನೇ ಕಂಪ್ಲೀಟಾಗಿ ಚೇಂಜ್, ಕಶಿಶೇ ಬೇರೆ ಥರ. ಸೊ ಅದಕ್ಕೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಕಶಿಶ್ ಬಗ್ಗೆ ಹೇಳೋದಾದರೆ ಸ್ಟಾರ್ಟಿಂಗಿಂದನೂ ನನಗನ್ಸಿದ್ದು ಒಂದು ಸ್ವಲ್ಪ ಬೋಲ್ಡ್ ಮಾತಾಡೋದೆಲ್ಲ ಆಗಿರಲಿ, ಏನೇ ಇದ್ರೂ ಡೈರೆಕ್ಟಾಗಿ ಹೇಳೋದು. ಸೊ ಮಧ್ಯಕ್ಕೆ ಹೋಗ್ತಾ ಒಂದು ಸ್ವಲ್ಪ ಒಪಿನಿಯನ್ ಚೇಂಜ್ ಆಯಿತು. ಒಂದೊಂದು ಕಡೆ ಇಷ್ಟ ಆಗಲಿಲ್ಲ. ಇವರು ಕೂಡ ಅನ್ನೆಸೆಸರಿ ಮಾತಾಡ್ತಾರೆ ಅಂತ ಅನ್ನಿಸ್ತು. ಸೊ ಮತ್ತು ಎಲ್ಲರನ್ನೂ ಒಂದೇ ಥರ ನೋಡೋದು, ಎಲ್ಲರಿಗೂ ಮಾತಾಡೋರು. ಇವ್ರು ನನ್ನ ಫ್ರೆಂಡ್, ಇವರಲ್ಲ ಅಂತ ನೋಡ್ತಾನೇ ಇರಲಿಲ್ಲ. ಫ್ರೆಂಡ್ಗೂ ಮಾತಾಡೋದು, ಎನಿಮೀಸ್ಗೂ ಮಾತಾಡೋದು. ಸೊ ಈ ಒಂದು ಕ್ಯಾರೆಕ್ಟರ್ ನನಗೆ ಇಷ್ಟ ಆಗಲ್ಲ. ಫ್ರೆಂಡ್ ಅಂತ ಇದ್ದಾಗ ನಿಯತ್ತಾಗಿ ಫ್ರೆಂಡ್ ಆಗಿರಬೇಕು. ಬಟ್ ಅದೆಲ್ಲೋ ನನಗೆ ಅಷ್ಟು ಇಷ್ಟ ಆಗಿಲ್ಲ. ಮತ್ತು ಹೋಗ್ತಾ ಇವಾಗ ಏನು ನಡೀತಾ ಇದೆ ದಿಗ್ವಿಜಯ್ ಅವ್ರ ಜೊತೆಗೆ. ಸೊ ದಿಗ್ವಿಜಯ್ ಜೊತೆ ಆಟಾಡುವಾಗೂ ನನಗೇನು ಅಷ್ಟು ಅನಿಸಿರಲಿಲ್ಲ. ಬಟ್ ಅದಾದಮೇಲೆ ಇವಾಗ ಏನು ಬರುತ್ತಲ್ಲ ಅದು ನನಗೆ ನಿಜವಾಗ್ಲೂ ಇಷ್ಟ ಆಗಿಲ್ಲ. ಸೊ ನನಗೆ ಕಶಿಶ್ ಇಷ್ಟ ಇಲ್ಲ. ಎಲ್ಲೋ ಒಂದು ಕಡೆ ಎಮೋಷನ್ಸ್ಗೆ ವ್ಯಾಲ್ಯೂ ಕೊಡಲೇ ಇಲ್ಲ ಅವರು ಅಂತ ನನಗೆ ಅನಿಸುತ್ತೆ. ಸೊ ಏನಕ್ಕೆ ಅಂತ ಇವತ್ತಿನ ಎಪಿಸೋಡಲ್ಲಿ ನೀಟಾಗಿ ಗೊತ್ತಾಗುತ್ತೆ ಎಲ್ಲರಿಗೂ. ಸೊ ಇದಿಷ್ಟು ನನ್ನ ಒಂದು ಒಪಿನಿಯನ್ ಆಗಿತ್ತು. ಹೋಪ್ ನನಗೂ ಅನಿಸಾಯಿತು. ಮೊದಲಿಂದಲೇ ಸ್ಪ್ಲಿಟ್ಸ್ವಿಲ್ಲಾ ಬಗ್ಗೆ ಒಂದಿಷ್ಟು ವೀಡಿಯೋಸ್ ಮಾಡಬೇಕಿತ್ತು ಅಂತ. ಬಟ್ ಇಟ್ಸ್ ಟೂ ಲೇಟ್. ಬಟ್ ಆದರೂ ಕೂಡ ಪರವಾಗಿಲ್ಲ. ನೆಕ್ಸ್ಟ್ ಟೈಮಿಂದ ರೋಡೀಸ್ ಆಗಿರಲಿ ಅಥವಾ ಕತ್ರೋಂಕಿ ಕಿಲಾಡಿ ಆಗಿರಲಿ, ನನಗೆ ಈ ಥರದ್ದೊಂದು ಶೋಸ್ ಎಲ್ಲ ನೋಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದೇ ನಾನು ಹೇಳಿದೆ ಅಲ್ವಾ ನನ್ನ ಪ್ರೀವಿಯಸ್ ವೀಡಿಯೋಲಿ ಕೂಡ, ಅಂಡರ್ ಪ್ರೆಷರ್ ಆಗಿ ಆಟಾಡೋದು ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಹೋಗಿ ಗೇಮ್ ಪ್ಲ್ಯಾನ್ನ ಅವರೇ ಯೋಚನೆ ಮಾಡಬೇಕು. ಈ ಥರ ಆಗುತ್ತೆ ಗೇಮ್, ಈ ಥರ ರಿವರ್ಸ್ ಹೊಡೆಯುತ್ತೆ ಅಂತೆಲ್ಲ ಯೋಚನೆ ಮಾಡೋದು ನಂಗೆ ತುಂಬ ಇಷ್ಟ ಆಗುತ್ತೆ ಆ ಥರ ಗೇಮ್ಸ್ ನೋಡೋದಕ್ಕೆ. ಸೊ ಆ ಥರ ನಮ್ಮ ಕನ್ನಡದಲ್ಲಿ ಕೂಡ ಸ್ಪ್ಲಿಟ್ಸ್ವಿಲ್ಲಾ ಅಥವಾ ಈ ರೋಡೀಸ್ ಈ ಥರ ಎಲ್ಲ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನಿಸುತ್ತೆ. ಇವಾಗ ನೋಡಿ, ನಮಗೆ ನೋಡಬೇಕು ಅಂತ ಆಸೆ ಇದ್ದರೂ ಕೂಡ ನಮ್ಮ ಭಾಷೆಯಲ್ಲಿ ನಾವು ನೋಡೋಕ್ಕಾಗಲ್ಲ. ಅದನ್ನ ಬೇರೆ ಭಾಷೆಗೆ ಹೋಗಿ ನೋಡಬೇಕಾಗುತ್ತೆ. ಸೊ ನೋಡೋಣ, ಕನ್ನಡ ಕೂಡ ಯಾವಾಗಾದರೂ ಒಂದು ದಿನ ಬರ್ಬೋದು ಈ ಥರ ಶೋಸ್ ಕೂಡ. ಈಗ ಸದ್ಯಕ್ಕೆ ಈ ಥರ ಏನು ಹಿಂದಿಲೇ ಇರೋದು. ಸ್ಪ್ಲಿಟ್ಸ್ವಿಲ್ಲಾ ತಮಿಳಲ್ಲಿ ಕೂಡ ಬರುತ್ತೆ, ಇದೆ ಡಬ್ಬಿಂಗಲ್ಲಿ ಬರೋದು. ಬಟ್ ನಾನು ತಮಿಳ್ ಅರ್ಥ ಆಗಲ್ಲ, ನಾನು ನೋಡೋದು ಇಲ್ಲ ತಮಿಳಲ್ಲಿ, ಹಿಂದಿಲೇ ನೋಡೋದು. ಕನ್ನಡದಲ್ಲಿ ನಾವು ಆ ಥರ ನೋಡೋದಾದರೆ ಶೋಸ್ ಇರೋದು ರಿಯಾಲಿಟಿ ಶೋ ಆ ಥರ ಬಿಗ್ ಬಾಸ್ ಒಂದೇ. ಸೊ ನನಗೆ ಏನಂದರೆ ಬಿಗ್ ಬಾಸ್ ನೋಡ್ತೀನಿ ನಾನು, ಖಂಡಿತವಾಗ್ಲೂ ನಾನು ಇಷ್ಟಪಟ್ಟೆ ನೋಡ್ತೀನಿ ಬಿಗ್ ಬಾಸ್ನ. ಯಾಕಂದರೆ ಇರೋದು ಅದೊಂದೇ ಶೋ ನಮ್ಮ ಕನ್ನಡದಲ್ಲಿ ಆ ಥರ ರಿಯಾಲಿಟಿ ಶೋ ಅಂತ ಅಂದರೆ. ಬಟ್ ಆದರೂ ಕೂಡ ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಅದು ಸ್ವಲ್ಪ ಡಿಸಪಾಯಿಂಟಿಂಗ್ ಮಾಡ್ತಾನೇ ಇದೆ. ಬಟ್ ಆದರೂ ಕೂಡ ನೋಡೋದನ್ನ ಬಿಡೋಲ್ಲ. ಟೈಮ್ ಇರುತ್ತೆ, ಎಂಜಾಯ್ ಮಾಡಬೇಕು, ನಾವು ಕೂಡ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕು ಅಂತ ನೋಡ್ತಾನೆ ಇರ್ತೀವಿ. ಬಟ್ ಈ ಥರ ಸ್ಪ್ಲಿಟ್ಸ್ವಿಲ್ಲಾ ಆಗಿರಲಿ ಅಥವಾ ಕತ್ರೋಂಕಿ ಕಿಲಾಡಿ ಆಗಿರಲಿ, ಅದು ಕೂಡ ಅಷ್ಟು ತುಂಬ ಚೆನ್ನಾಗಿರುತ್ತೆ ಟಾಸ್ಕಿಗೆಲ್ಲ. ಸೊ ಅದು ಮತ್ತು ರೋಡೀಸ್, ಇನ್ನೂ ಎಷ್ಟೊಂದಿದೆ ರಿಯಾಲಿಟಿ ಶೋಸ್ ಹಿಂದಿಲಿ ನಾವು ನೋಡೋದಾದರೆ. ಸೊ ಆ ಥರ ಶೋಸ್ ನಮ್ಮ ಕನ್ನಡದಲ್ಲೂ ಆದಷ್ಟು ಬೇಗ ಬರಲಿ ಅಂತ ನಾನು ಬೇಡ್ಕೊಳ್ಳೋದು. ಸೊ ಅದಾದಮೇಲೆ ಇದೇ ಥರದ ಈ ಸೀಸನ್ ಅಂತೂ ಸ್ಪ್ಲಿಟ್ಸ್ವಿಲ್ಲಾ ಮುಗಿದೋಯ್ತು. ಇನ್ನು ರೋಡೀಸ್ ಕೂಡ ಮುಗಿದಿದೆ, ಕತ್ರೋಂಕಿ ಕಿಲಾಡಿ ಕೂಡ ಇನ್ನೇನು ಮುಗಿಯಕ್ಕೆ ಬಂತು. ಇನ್ನು ಬಿಗ್ ಬಾಸ್ 18 ಸ್ಟಾರ್ಟ್ ಆಗ್ತಿರೋದು ಹಿಂದಿಲಿ. ಸೊ ಬಿಗ್ ಬಾಸ್ 18 ಕೂಡ ಅಷ್ಟೇ, ಯಾರೆಲ್ಲ ಹೋಗ್ಬೋದು ಸ್ಪ್ಲಿಟ್ಸ್ವಿಲ್ಲಾಯಿಂದ ಅಂತ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಯಾರಾದರೂ ಚೆಕ್ ಮಾಡಿಲ್ಲ ಅಂದರೆ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಸೊ ನನ್ನ ಫೇವ್ರೇಟ್ ಕಂಟೆಸ್ಟೆಂಟ್ಸ್ ಕೂಡ ಇದ್ದಾರೆ ಅದರೊಳಗೆ, ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಸ್ ಕೂಡ ಇರ್ಬೋದು, ಹೋಗ್ಬಿಟ್ಟು ಒಂದು ಚೆಕ್ ಮಾಡಿ. ಸೊ ಬಿಗ್ ಬಾಸ್ ಹಿಂದಿ OTT ಕೂಡ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ನನಗೆ ಆ್ಯಕ್ಚುಲಿ ಈ ಸತಿ ಇಷ್ಟನೇ ಆಗಿಲ್ಲ OTT ಸೀಸನ್. ತುಂಬಾ ಒಂಥರ ಮೆಸಪ್ ಮಾಡಿದ್ರು ಅಂತ ನನಗನ್ನಿಸ್ತು. ಏನೇನೋ ಮಾಡೋಕ್ಕೆ ಹೋದರೂ ಅದು ಚೆನ್ನಾಗಾಗಿಲ್ಲ ಅಂತ ನನ್ನ ಒಪಿನಿಯನ್. ಮಾಡಬೇಕು ಅಂತಲೇ ನಾನು ಇದ್ದಿದ್ದು. ಈವನ್ ನೀವು ನೋಡೋದಾದರೆ ಇನ್ನೂ ಕಂಟೆಸ್ಟೆಂಟ್ಸ್ ಯಾರೂ ಬರಲಿಲ್ಲದಿರೋ ಟೈಮಲ್ಲಿ ನಾನು ಯಾರೆಲ್ಲ ಬರ್ಬೋದು ರಿವೀಲ್ ಸೆಕ್ಷನ್ ಅಂತ ಆ ಥರ ಒಂದು ವೀಡಿಯೋಸ್ ಮಾಡಿದ್ದೆ. ಬಟ್ ಅದಾದಮೇಲೆ ನಾನು ಎಪಿಸೋಡ್ ನೋಡೋಕೆ ಕೂತ್ಕೊಂಡೆ. ಒಂದು ಹಾಫ್ ಆಫ್ ದ ಎಪಿಸೋಡ್ ನೋಡೋದೆ ಅಂತ ಅನಿಸುತ್ತೆ ಎಂಟ್ರಿದು. ಸೊ ನನಗೆ ಅಲ್ಲೇ ಇಷ್ಟ ಆಗಲಿಲ್ಲ. ಯಾಕಂದರೆ ಸ್ಟಾರ್ಟಿಂಗ್ ಎಪಿಸೋಡಲ್ಲಿ ಏನೇನೋ ಒಂದಿಷ್ಟು ತೊಗೊಂಬಂದ್ರು ಅವರು. ಬಹರ್ ವಾಲಾ ಕಾನ್ಸೆಪ್ಟ್ ಆಗಿರಲಿ, ಮೊಬೈಲ್ ಕಾನ್ಸೆಪ್ಟ್ ಆಗಿರಲಿ, ನನಗೆ ಇದಷ್ಟು ಇಷ್ಟ ಆಗಲಿಲ್ಲ. ಮತ್ತು ಸೆಲೆಕ್ಷನ್ ಕೂಡ ಅಷ್ಟೇ, ಎಷ್ಟೋ ಕಡೆ ಇನ್ನೂ ಕಂಟೆಸ್ಟೆಂಟ್ಸ್ ಚೆನ್ನಾಗಿರೋರನ್ನ ತೊಗೋಬೋದಿತ್ತು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾನು ಈ ಸತಿ ಆ ವೀಡಿಯೋಸ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ನನಗೆ ಖುಷಿ ಇರಬೇಕು ಮಾಡಬೇಕು ಅಂದರೆ ಆ ವೀಡಿಯೋಸ್ನ, ಸುಮ್ಮನೆ ಕಂಟೆಂಟ್ಗೋಸ್ಕರ ಮಾಡೋದಲ್ಲ. ನನಗೂ ಇಷ್ಟ ಆಗಬೇಕು ವೀಡಿಯೋಸ್ ಬಗ್ಗೆ ಮಾತಾಡೋದಾಗಿರಲಿ, ಅದ್ರ ಬಗ್ಗೆ ಹೇಳೋದಾಗಿರಲಿ. ಸ್ಪ್ಲಿಟ್ಸ್ವಿಲ್ಲಾ ಬಗ್ಗೆ ನಾನು ಆ್ಯಕ್ಚುಲಿ ಇವಾಗ ರಿಗ್ರೆಟ್ ಮಾಡ್ತಾ ಇದ್ದೀನಿ, ಮಾಡಬೇಕಿತ್ತು ಮೊದಲಿಂದನೇ ಅಂತ. ಬಟ್ ಇಟ್ಸ್ ಓಕೆ. ನೆಕ್ಸ್ಟ್ ಸೀಸನಿಂದ ಯಾವುದೆಲ್ಲ ಮಾಡಬೇಕು ಅಂತ ಕೂಡ ನಿಮಗೂ ಅನಿಸುತ್ತಾ? ಹಿಂದಿ ಯಾವುದೆಲ್ಲ ಇವಾಗ ಶೋಸ್ ನಡೀತಾ ಇದೆ, ಸೊ ಅದ್ರ ಬಗ್ಗೆ ಏನಾದರೂ ಕನ್ನಡದಲ್ಲಿ ಈ ಥರ ರಿವ್ಯೂ ಸೆಕ್ಷನ್ ಮಾಡಬೇಕು ಅಂತ ನಿಮಗೂ ಅನಿಸುತ್ತಾ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿಮಗೆ ಅನಿಸಿದ್ರೆ ಖಂಡಿತವಾಗ್ಲೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆದಷ್ಟು ಬೇಗ ನಮ್ಮ ಕನ್ನಡ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ. ಸೊ ಅದ್ರ ಬಗ್ಗೆ ಅಂತೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಕನ್ನಡ ಬಿಗ್ ಬಾಸ್ ಹೇಗೆ ಹೋಗುತ್ತೆ ಏನು ಅಂತ. ಸೊ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರ ಚಾನ್ಸರು ರಕ್ಷಾ ರೆಡ್ಡಿ ಅಂತ. ಸೊ ಇನ್ನೊಂದು ಸ್ವಲ್ಪ ಜನ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ಳಿಗೆ ಕೂಡ 1K ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ನಾನು ನೋಡಬೇಕು ಅದನ್ನ. ಇನ್ನೊಂದು ಸ್ವಲ್ಪ ಜನ ಇದ್ದಾರೆ, ಇನ್ನೊಂದು ಸ್ವಲ್ಪ ಜನ ಸಬ್ಸ್ಕ್ರೈಬರ್ಸ್ ಆದರೆ 1K ಆಗುತ್ತೆ ಕಂಪ್ಲೀಟಾಗಿ. ಸೊ ಚೆನ್ನಾಗಿರುತ್ತೆ, ನಾನು ಕೂಡ ಸೆಲೆಬ್ರೇಟ್ ಮಾಡಬೇಕು ಅದನ್ನೆಲ್ಲ. ಸೊ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರ ಚಾನಲ್ ಕೂಡ. ಸೊ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಸ್ವಲ್ಪ ಜನ ಆದರೆ ಸಬ್ಸ್ಕ್ರೈಬರ್ಸ್ ನನಗೂ 2K ಆಗಕ್ಕೆ ಬರುತ್ತೆ. ಸೊ ಇನ್ನೂ ಇದೆ, ಟೈಮ್ ತುಂಬಾ ಇದೆ. ಬಟ್ ಆದರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನೂ ಹೊಸ
ಹೊಸ ವಿಡಿಯೋಸ್ ಮಾಡಬೇಕು ಅಂತ ನನಗೂ ತುಂಬಾ ಆಸೆ ಇದೆ. ಸಬ್ಸ್ಕ್ರೈಬರ್ಸ್ ಬಂದರೆ, ವ್ಯೂಸ್ ಬಂದರೆ ಖಂಡಿತವಾಗ್ಲೂ ಇನ್ನೂ ಅದೊಂಥರ ಜೋಶ್ ಸಿಗುತ್ತೆ ಮಾಡೋಕ್ಕೆ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಮಾಡ್ತಾ ಇರೋದು. ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.